ಇಂಗ್ಲಿಷ್ ವ್ಯಾಕರಣದಲ್ಲಿ ಬೈ ಮತ್ತು ಫ್ರಮ್ ಪದಗಳ ನಡುವಿನ ವ್ಯತ್ಯಾಸ. ಇಂಗ್ಲಿಷ್ ವ್ಯಾಕರಣದಲ್ಲಿ ಬೈ ಮತ್ತು ಫ್ರಮ್ ಪದಗಳ ನಡುವಿನ ವ್ಯತ್ಯಾಸ. ಬೈ ಎನ್ನುವುದು ಒಂದು ಕೆಲಸವನ್ನು ಯಾರು ಮಾಡಿದರು ಅಥವಾ ಹೇಗೆ ಮಾಡಿದರು ಎಂಬುದನ್ನು ತಿಳಿಸುತ್ತದೆ. ಯಾರು, ಹೇಗೆ. ಫ್ರಮ್ ಅನ್ನುವುದು ಒಂದು ವಸ್ತು ಅಥವಾ ವಿಷಯದ ಮೂಲ, ಎಲ್ಲಿಂದ ಬಂತು ಅಥವಾ ಪ್ರಾರಂಭದ ಸಮಯವನ್ನು ತಿಳಿಸುತ್ತದೆ. ಉದಾಹರಣೆಗೆ ಬೈ ಯಾರು ಮಾಡಿದ್ದು, ಯಾರು ಮಾಡಿದ್ದು. ದಿಸ್ ಬುಕ್ ವಾಸ್ ರಿಟನ್ ಬೈ ಕುವೆಂಪು. ಈ ಪುಸ್ತಕವು ಕುವೆಂಪು ಅವರಿಂದ ಬರೆಯಲ್ಪಟ್ಟಿದೆ. ದಿಸ್ ಬುಕ್ ವಾಸ್ ರಿಟನ್ ಬೈ ಕುವೆಂಪು. ನೀವು ಹೇಗೆ ಪ್ರಯಾಣ ಮಾಡಿದ್ದೀರಿ? ಐ ಗೋ ಟು ಆಫೀಸ್ ಬೈ ಬಸ್. ನಾನು ಬಸ್ ಮೂಲಕ ಅಂದರೆ ಬಸ್ಸಿನಲ್ಲಿ ಆಫೀಸಿಗೆ ಹೋಗುತ್ತೇನೆ. ಐ ಗೋ ಟು ಆಫೀಸ್ ಬೈ ಬಸ್. ಸಮಯದ ಮಿತಿ, ಸಮಯದ ಮಿತಿ. ಫಿನಿಶ್ ದಿಸ್ ವರ್ಕ್ ಬೈ 5 PM. ಸಂಜೆ 5 ಗಂಟೆಯ ಒಳಗಾಗಿ ಈ ಕೆಲಸ ಮುಗಿಸಿ. ಫಿನಿಶ್ ದ ವರ್ಕ್ ಬೈ 5 PM. ಅಂದರೆ ಯಾರು ಮಾಡಿದ್ದು, ಹೇಗೆ ಮತ್ತು ಸಮಯದ ಮಿತಿ ಇವುಗಳನ್ನು ತೋರಿಸಲಿಕ್ಕೆ ನಾವು ಬೈ ಅನ್ನುವ ಶಬ್ದವನ್ನು ಉಪಯೋಗಿಸ್ತೇವೆ. ಫ್ರಮ್ ಅಂದರೆ ಸ್ಥಳದ ಮೂಲ, ಸ್ಥಳದ ಮೂಲ. ಐ ಆಮ್ ಫ್ರಮ್ ಬೆಂಗಳೂರು. ನಾನು ಬೆಂಗಳೂರಿನಿಂದ ಬಂದಿದ್ದೇನೆ. ಐ ಆಮ್ ಫ್ರಮ್ ಬೆಂಗಳೂರು. ವ್ಯಕ್ತಿಯ ಕಡೆಯಿಂದ ಅಂದರೆ ಯಾರಿಂದ. ದಿಸ್ ಗಿಫ್ಟ್ ಈಸ್ ಫ್ರಮ್ ಮೈ ಫ್ರೆಂಡ್. ಈ ಉಡುಗೊರೆ ನನ್ನ ಸ್ನೇಹಿತನ ಕಡೆಯಿಂದ ಅಂದರೆ ಸ್ನೇಹಿತನಿಂದ ಬಂದಿದೆ. ದಿಸ್ ಗಿಫ್ಟ್ ಈಸ್ ಫ್ರಮ್ ಮೈ ಫ್ರೆಂಡ್. ಪ್ರಾರಂಭದ ಸಮಯ. ದ ಶಾಪ್ ಈಸ್ ಓಪನ್ ಫ್ರಮ್ 9 AM. ಅಂಗಡಿಯು ಬೆಳಿಗ್ಗೆ 9 ಗಂಟೆಯಿಂದ ತೆರೆದಿರುತ್ತದೆ. ದ ಶಾಪ್ ಈಸ್ ಓಪನ್ ಫ್ರಮ್ 9 AM. ಅಂದರೆ ಸ್ಥಳದ ಮೂಲ, ಯಾರ ಕಡೆಯಿಂದ ಮತ್ತು ಪ್ರಾರಂಭದ ಸಮಯವನ್ನು ತಿಳಿಸಲಿಕ್ಕೆ ನಾವು ಫ್ರಮ್ ಉಪಯೋಗಿಸ್ತೇವೆ. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಕಲಿಬೇಕು, ಇಂಗ್ಲೀಷಲ್ಲಿ ಕಾನ್ಫಿಡೆನ್ಸ್ ಬೇಕು, ಇಂಗ್ಲೀಷ್ ಮಾತನಾಡುವಾಗ ಆಗುವ ಭಯ ಮತ್ತು ಅಂಜಿಕೆ ಹೋಗಿ ಧೈರ್ಯದಿಂದ ಇಂಗ್ಲೀಷ್ ಮಾತಾಡಬೇಕು. ನೀವು ರಚಿಸಿದ ವಾಕ್ಯ ಸರಿಯೋ ತಪ್ಪೋ ಅಂತ ನಿಮಗೆ ಗೊತ್ತಾಗಬೇಕು. ಹಾಗಿದ್ದಲ್ಲಿ ಏನು ಮಾಡಬೇಕು? ನನ್ನ ನಂಬರಿಗೆ ವಾಟ್ಸಪ್ ಮಾಡಿ ನನಗೆ ತಿಳಿಸಿ. ನಿಮಗಾಗಿ ನಾನು ನನ್ನ 32 ವರ್ಷಗಳ ಅನುಭವದಿಂದ ಒಂದು ಕೋರ್ಸ್ ರಚಿಸಿದ್ದೇನೆ. ಆ ಕೋರ್ಸನ್ನು ನೀವು ಮಾಡಿದರೆ ಖಂಡಿತವಾಗಿಯೂ ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ನಲ್ಲಿರುವ ಭಯ ಅಂಜಿಕೆ ಹೋಗಿ ಧೈರ್ಯವಾಗಿ ಮಾತಾಡಲಿಕ್ಕೆ ಬರ್ತದೆ. ಅದರಲ್ಲಿ ಎಲ್ಲ ಇನ್ಕ್ಲೂಡ್ ಮಾಡಿದ್ದೇನೆ ನಾನು. ಅದರಲ್ಲಿ ಪೆನ್ ಮತ್ತು ಪುಸ್ತಕ ತಗೊಂಡು ಬರೀಲಿಕ್ಕೇನಿಲ್ಲ. ಅದು ವಿಡಿಯೋ ಕ್ಲಾಸ್ ವಿತ್ ಇನ್ಸ್ಟ್ರಕ್ಷನ್. ದಿನ ನಿಮ್ಮ ವಾಟ್ಸಪ್ ನಂಬರಿಗೆ ನಾನು ಒಂದು ವಿಡಿಯೋ ಕಳಿಸ್ತೇನೆ. ಅದರಲ್ಲಿ ಎಲ್ಲ ಸೂಚನೆಗಳನ್ನು ಕೊಡ್ತೇನೆ. ಆ ಸೂಚನೆಗಳನ್ನು ನೀವು ಫಾಲೋ ಮಾಡಿದರೆ ನೀವು 3 ತಿಂಗಳಲ್ಲಿ ಖಂಡಿತವಾಗಿ ಇಂಗ್ಲೀಷ್ ಮಾತಾಡ್ತೀರಿ. ಆ ಕೋರ್ಸಿನ ಫೀ ಬರೀ 599 ರೂಪಾಯಿ, 599 ಓನ್ಲಿ. ಸೊ 3 ತಿಂಗಳಲ್ಲಿ ನಿಮಗೆ ಇಂಗ್ಲೀಷಲ್ಲಿ ನಾಲೆಜ್ ಬೇಕು, ಧೈರ್ಯ ಬೇಕು, ಕಾನ್ಫಿಡೆನ್ಸ್ ಬೇಕು ಅಂದರೆ 599 ಸ್ಪೆಂಡ್ ಮಾಡಿ. ನಿಮಗೆ ಖಂಡಿತವಾಗಿಯೂ 599 ಪ್ಲಸ್ ದಿನ 1 ಗಂಟೆ ಸ್ಪೆಂಡ್ ಮಾಡಿದರೆ ಖಂಡಿತವಾಗಿಯೂ 3 ತಿಂಗಳಲ್ಲಿ ನಿಮಗೆ ಇಂಗ್ಲೀಷ್ನಲ್ಲಿ ಮಾತಾಡಲಿಕ್ಕೆ ಬರ್ತದೆ.